ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಿರೀಕ್ಷೆಯಂತೆ ಮತ್ತೊಮ್ಮೆ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್. ಸೋಮವಾರದಿಂದಲೇ ಜಾರಿಗೆ ಬರುವಂತೆ ಟಿಕೆಟ್ ದರಗಳ ಏರಿಕೆಯಾಗಿದೆ. ಕೇವಲ ಟಿಕೆಟ್ ದರ ಮಾತ್ರ ಅಲ್ಲ, QR ಕೋಡ್, ಸ್ಮಾರ್ಟ್ ಕಾರ್ಡ್ ಎಲ್ಲವೂ ಕೂಡ ಪಾಸಿಂದ ಹಿಡಿದು ಎಲ್ಲವನ್ನ 5% ಜಾಸ್ತಿ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಇದು ಬರೋ ಸೋಮವಾರದಿಂದಲೇ ಜಾರಿಗೆ ಬರ್ತಾ ಇದೆ. ಬರೋ ಸೋಮವಾರದಿಂದ ಇದು ವರ್ಷ ನಾವು ಮಾಡಲೇಬೇಕು, ಮಾಡ್ತೀವಿ ಅಂತಕ್ಕಂಥ ಸಮರ್ಥನೆಯನ್ನು BMRCLನವರು ಕೊಡ್ತಾ ಇದ್ದಾರೆ. ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆಯ ಶಾಕ್. ಸೋಮವಾರದಿಂದ ಮೆಟ್ರೋ ದರ ದುಬಾರಿ ಆಗ್ತಾ ಇದೆ. ಕನಿಷ್ಠ ₹1 ಗರಿಷ್ಠ ₹5 ತನಕ ಏರಿಕೆಯಾಗಿದೆ. ಅಂದರೆ ಅಲ್ಲಿಗೆ ಶೇಕಡ 5ರಷ್ಟು ದರ ಏರಿಕೆ ಮಾಡಿದ್ದಾರೆ BMRCLನವರು. 10%, 20% ನಷ್ಟದ ದರ ಪರಿಷ್ಕರಣೆ ಆಗಬೇಕಿತ್ತು. ಆದರೆ ನಾವು ಬಹಳ ಕೃಪೆಯನ್ನು ತೋರಿ ಪ್ರಯಾಣಿಕರಿಗೆ ಕೇವಲ 5% ಸೀಮಿತ ಮಾಡಿದ್ದೀವಿ ಅಂತ BMRCLನವರು ಸಮರ್ಥನೆ ಕೊಡ್ತಾ ಇದ್ದಾರೆ. ಕಳೆದ ಫೆಬ್ರವರಿಯಲ್ಲಿ 2025 ಫೆಬ್ರವರಿಯಲ್ಲಿ 71% ದರ ಏರಿಕೆಯನ್ನು ಮಾಡಿದರು BMRCLನವರು. 71%, ₹100 ಇದ್ದು ₹171 ಜಂಪ್ ಆಗಿತ್ತು ಏಕಾಏಕಿ. ಅದಾಗಿ 1 ವರ್ಷಕ್ಕೆ ಸರಿಯಾಗಿ ಮತ್ತೆ ಫೆಬ್ರವರಿಗೆ 5% ದರ ಏರಿಕೆಯನ್ನು ಮಾಡಿದ್ದಾರೆ. ಈ ಮುಖಾಂತರ ಇತ್ತೀಚೆಗಂತೂ ಬೆಂಗಳೂರಿನಲ್ಲಿ ಮೆಟ್ರೋ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಇತ್ತು. ಅವರೆಲ್ರಿಗೂ ಕೂಡ ಬಿಗ್ ಶಾಕ್. ಸೋಮವಾರದಿಂದಲೇ ಜಾರಿಗೆ ಬರೋ ಹಾಗೆ ಈ ಮೆಟ್ರೋ ದರ ಏರಿಕೆ ಆಗ್ತಾ ಇದೆ ಅಂತಕ್ಕಂಥದ್ದು BMRCLನ ಸ್ಪಷ್ಟನೆ. ಸೋಮವಾರದಿಂದ ಮೆಟ್ರೋ ದರ ದುಬಾರಿ ಆಗ್ತಾ ಇದೆ. ದರ ನಿಗದಿ ಸಮಿತಿಯ ನಿಯಮದಂತೆ ದರ ಏರಿಕೆಯನ್ನ ಮಾಡಿದ್ದೇವೆ ಅಂತ ಪಬ್ಲಿಕ್ ಟಿವಿಗೆ BMRCL MD ರವಿಶಂಕರ್ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ದರ ಏರಿಕೆಗೆ ಸರ್ಕಾರದ ಅನುಮತಿಯನ್ನು ಪಡೆಯುವ ಅಗತ್ಯ ಇಲ್ಲ. ಅಂದರೆ ಒಂದು ದರ ನಿಗದಿ ಸಮಿತಿ ಅಂತ ಮಾಡ್ಕೊಂಡಿದ್ದಾರೆ, ಅವ್ರ ಶಿಫಾರಸ್ಸಿನಂತೆ ನಾವು ಮಾಡ್ತೀವಿ, ಅದಕ್ಕೇನು ಗೌರ್ನಮೆಂಟ್ ಪರ್ಮಿಷನ್ ತಗೋಬೇಕು ಅಂತಿಲ್ಲ. ಸಮಿತಿಯ ನಿಯಮದಂತೆ ವರ್ಷದ ಬಳಿಕ ದರ ಏರಿಕೆ ಆಗ್ತಾ ಇದೆ ಅಂತ ಪಬ್ಲಿಕ್ ಟಿವಿಗೆ BMRCL MD ರವಿಶಂಕರ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ. ಬೋರ್ಡು ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ, ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಸಂಬಂಧ ಇಲ್ಲ. ಇದು ಫೇರ್ ರಿವಿಷನ್ ಕಮಿಟಿ ಲಾಸ್ಟ್ ಇಯರ್ ಏನ್ ಮಾಡ್ತು ಅದ್ರ ಪ್ರಕಾರ ನಮ್ಗೆ ಅದು ಬೈಂಡಿಂಗ್, ಅದು ಸ್ವಲ್ಪ ಜಾಸ್ತಿ ಆಯ್ತು ಫೇರ್. ಈಗ ಏನಾಗಿದೆ, ಪ್ರತಿ ವರ್ಷ ಮಾಡ್ತೇವೆ 5% ಕ್ಯಾಪ್ ಹಾಕಿದೆ. % ಮಾಡಕ್ಕೆ ಅವಕಾಶ ಇದೆ, ಬಟ್ 5% ಲಿಮಿಟ್ ಮಾಡಿದೀವಿ. ಸೊ ನಮ್ದು ಮಿನಿಮಮ್ ಫೇರ್ ಇವಾಗಿರೋದು 10 ಸ್ಲಾಬ್ ಅಲ್ಲಿ ₹10 ಇಂದ ₹90 ಇದೆ. ₹10 ಬಂದ್ಬಿಟ್ಟು ₹11 ಆಗ್ತಾ ಇದೆ. ₹90 ಬಂದು ₹95 ಆಗ್ತಾ ಇದೆ. ಮತ್ತೆ ಇರುವಂತ ಡಿಸ್ಕೌಂಟ್ ಗಳೆಲ್ಲ ಸಹ ಅದು ಅನ್ವಯಿಸುತ್ತೆ. ಸೊ ಜಾಸ್ತಿ ಹೊರೆ ಆಗ್ಲಿಕ್ಕಿಲ್ಲ. ಸೊ ಐ ವುಡ್ ರಿಕ್ವೆಸ್ಟ್ ಯು, ಮಂಡೆಯಿಂದ ಜಾರಿ ಬರುತ್ತೆ. 10% ಅಷ್ಟು ಹೆಚ್ಚಳ ಬರ್ತಾ ಇತ್ತು. ಹಾಗಾಗಿ ನಾವು 10% ಮಾಡೋಕ್ಕಾಗೋದಿಲ್ಲ. ದರ ಪರೀಕ್ಷಣಾ ಸಮಿತಿಯ ರೆಕಮೆಂಡೇಷನ್ನು ಏನಿದೆ ಅದ್ರ ಪ್ರಕಾರ ನಾವು ಬರೀ 5% ಮಾತ್ರ ನಾವು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇವಾಗ 5% ನಾವು 1 ವರ್ಷ ಮುಗಿತಿದ್ದಂಗೆ ಆ್ಯನ್ಯಲ್ ರಿವಿಷನ್ ಏನಂತ ಕರಿತೀವಿ ನಾವು, ಅದು ಇವಾಗ 9ನೇ ತಾರೀಕು ಫೆಬ್ರವರಿಯಿಂದ ಜಾರಿಗೆ ಬರುತ್ತೆ. ಸೊ ಇವಾಗ ನಾವು ಅವರು ಮೊದಲು ನಮಗೆ ಕೊಟ್ಟಂತಹ ವಲಯಗಳು 10 ವಲಯಗಳಲ್ಲಿ ನಾವು ನೋಡಿದಾಗ ₹10 ಇರೋದು ₹11 ಆಗುತ್ತೆ. ಆಮೇಲೆ ಮ್ಯಾಕ್ಸಿಮಮ್ ₹90 ಇರೋದು ₹95 ಆಗುತ್ತೆ. ಅಂದರೆ ಇವಾಗ ನಮ್ಮ ದರ ಪರಿಷ್ಕರಣೆ ಆಗ್ತಿರೋದು ₹1 ಕನಿಷ್ಠ ₹1, ಗರಿಷ್ಠ ₹5. ಸರ್, ಈಗ ಮುಖ್ಯವಾಗಿ ನಿರ್ವಹಣೆ ಯಾವ ರೀತಿ ಹೆಚ್ಚಾಗಿದೆ ವರ್ಷದಿಂದ ವರ್ಷಕ್ಕೆ? ಎಷ್ಟು % ಇನ್ಕ್ರೀಸ್ ಇದೆ? ಇವಾಗ ನಾವು ಆ ಥರ ನಾವು ದರ ಪರೀಕ್ಷಣೆ ಫಾರ್ಮುಲಾ ಪ್ರಕಾರ ನಮ್ಮದು ಒಂದು ಸ್ಟಾಫ್ ಕಾಸ್ಟ್ ಬರುತ್ತೆ, ಒಂದು ನಮಗೆ ಎನರ್ಜಿ ಕಾಸ್ಟ್ ಬರುತ್ತೆ, ಮತ್ತು ಒಂದು ನಮಗೆ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಬರುತ್ತೆ. ಸೊ ಇವಾಗ ನಾವು ಇದ್ರ ಪ್ರಕಾರ ಎಲ್ಲ ನಾವು ನೋಡಿದಾಗ ನಮಗೆ ಸ್ಟಾಫ್ ಕಾಸ್ಟು ಸುಮಾರು 2% ಅಷ್ಟು ಬಂದಿದೆ. ಅದೇ ನಮಗೆ ಎನರ್ಜಿ ಕಾಸ್ಟ್ ಏನಿದೆ ಅದು ಮೈನಸ್ ಬಂತು. ಆಮೇಲೆ ನಮ್ಮದು ಮೇಂಟೆನೆನ್ಸ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಏನಿದೆ ಅದು ಸುಮಾರು 9% ಬಂದಿದೆ. ಹಾಗಾಗಿ ನಾವು ಒಟ್ಟಾಗಿ ನಾವು ದರ ಪರೀಕ್ಷಣದ ಪರ್ಸೆಂಟೇಜ್ ತಾವು ಕೇಳ್ತಾ ಇದ್ದೀರಲ್ಲ, ಅದು ಬಂದಾಗ ನಮಗೆ ಸುಮಾರು 10.2% ಅಷ್ಟು ಬಂದಿದೆ. ಈ ಪಾಸ್ಗಳ ವಿಚಾರದಲ್ಲಿ ಸರ್ ದರ ಏರಿಕೆ ಆಗಿದೆ. ಅಂದರೆ ಮೊದಲು ₹13 ಇಂದ ₹43 ತನಕ ಆಗಿದೆ. ಇದರಲ್ಲಿ ಯಾವುದು ಪಾಸ್ ನಿಮಗೆ ಲಾಸ್ಟ್ ಟೈಮ್ ನಿಮಗೆ ಗೊತ್ತಿರೋ ಹಾಗೆ ಸ್ಮಾರ್ಟ್ ಕಾರ್ಡ್ ಪಾಸ್ಗಳಲ್ಲಿ 1 ದಿವಸದ್ದು, 3 ದಿವಸದ್ದು, 5 ದಿವಸದ್ದು ಇರ್ತಿತ್ತು. 1 ದಿವಸದ್ದು ನಿಮಗೆ ಬಂದು ಸುಮಾರಾಗಿ ₹300, ₹600 ಮತ್ತು ₹900 ಇತ್ತು.
ಸೊ ಹಾಗಾಗಿ ಅದರಲ್ಲಿ ನಿಮಗೆ ಒಂದು ಫ್ಲ್ಯಾಟ್ ಅಂದರೆ ನಿಮ್ಮ ಸ್ಮಾರ್ಟ್ ಕಾರ್ಡ್ದು ಏನಿದೆ ಕಾಸ್ಟ್ 50 ರೂಪಾಯಿ ಅದು ಫ್ಲ್ಯಾಟ್ ಇರುತ್ತೆ. ಸೊ ಹಾಗಾಗಿ ನಾವು ಅದು 5% ಅದ್ರ ಮೇಲೂ ಆಗುತ್ತೆ, ಪ್ಲಸ್ ಗ್ರೂಪ್ ಟಿಕೆಟ್ ಮೇಲೂ ಆಗುತ್ತೆ. ಅದಕ್ಕೆ ನಾವು 250ಕ್ಕೆ ನಾವು 5%ಅನ್ನು ನಾವು ಇನ್ಕ್ರೀಸ್ ಮಾಡಿದಾಗ ನಿಮಗೆ ಆ 5% ಇನ್ಕ್ರೀಸು ಅದರಲ್ಲೂ ಬರುತ್ತೆ. 1 ದಿವಸದ ಪಾಸ್ ಮೇಲೆ 3 ದಿವಸದ ಪಾಸ್. ಹಾಗೆ ನೋಡೋಕ್ಕೆ ಹೋದರೆ BMRCLನವರು ಲಾಭದಲ್ಲೇ ಇದ್ದಾರೆ, ಅವರೇನು ನಷ್ಟ ಏನು ಅನುಭವಿಸ್ತಾ ಇಲ್ಲ. ದಿನದಿಂದ ದಿನಕ್ಕೆ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮತ್ತು ರೈಲುಗಳ ಮೇಲೆ ಅವರು ಜಾಹೀರಾತುಗಳನ್ನ ಹಾಕ್ಕೊಂಡು ಅದರಲ್ಲೂ ದುಡ್ಡು ಮಾಡ್ತಾ ಇದ್ದಾರೆ. ಎಲ್ಲವೂ ಓಕೆ, ನಿಯಮ ಇದೆ, ವರ್ಷಕ್ಕೊಂದು ಸರ್ತಿ ಹೈಕ್ ಮಾಡಬೇಕು ಅಂತ. ಹಾಗನ್ಬಿಟ್ಟು ನಿಯಮ ಇದೆ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರಾ, ಅಥವಾ ನಿಜಕ್ಕೂ ಕೂಡ ಅವರಿಗೆ ಖರ್ಚು ವೆಚ್ಚದ ಹೊರೆ ಜಾಸ್ತಿ ಆಗ್ತಿದೆಯಾ ಅಂತಕ್ಕಂಥ ಪ್ರಶ್ನೆ. ಈ ನಡುವೆ ಮೆಟ್ರೋ ಸ್ಮಾರ್ಟ್ ಕಾರ್ಡ್ ದರ ಕೂಡ ಹೆಚ್ಚಳವಾಗಿದೆ. 13 ರೂಪಾಯಿದಿದ್ದು 43 ರೂಪಾಯಿ ತನಕ ಏರಿಕೆ ಕಂಡಿದೆ. 13 ರೂಪಾಯಿನಿಂದ 43 ರೂಪಾಯಿ. ದಿನದ ಪಾಸ್ 300 ರೂಪಾಯಿಯಿಂದ 313 ರೂಪಾಯಿಗೆ ಜಂಪ್ ಆಗಿದೆ. 3 ದಿನದ ಪಾಸ್ ಸ್ಮಾರ್ಟ್ ಕಾರ್ಡ್ 600 ರೂಪಾಯಿಂದ 628 ರೂಪಾಯಿಗೆ ಏರಿಕೆ ಆಗಿದೆ. ಆಮೇಲೆ QR ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಪಾಸ್ ಪಡಿತಾ ಇದ್ರಲ್ಲ, ಅದರಲ್ಲೂ ಏರಿಕೆ ಆಗಿದೆ. 550 ರೂಪಾಯಿ ಇತ್ತು, 578 ರೂಪಾಯಿಗೆ ಏರಿಕೆ ಆಗಿದೆ. ಅಲ್ಲಿಗೆ ಎಲ್ಲವೂ ಯಾವುದರಲ್ಲೂ ಕೂಡ ರಿಯಾಯಿತಿ ಕೊಟ್ಟಿಲ್ಲ ಅವರು. 5% ಅಂತ ಅವ್ರು ಏನು ಸ್ಟಿಕ್ ಆನ್ ಆಗಿದ್ದಾರೆ, ಆ 5%ನ ಎಲ್ಲದಕ್ಕೂ ಅಪ್ಲೈ ಮಾಡಿದ್ದಾರೆ, ಎಲ್ಲ ದರಗಳಿಗೂ ಕೂಡ. ಅಂದರೆ ಮೆಟ್ರೋ ಪ್ರಯಾಣದ ದರ ಇರ್ಬೋದು, ಸ್ಮಾರ್ಟ್ ಕಾರ್ಡ್ ದರ ಇರ್ಬೋದು, ದಿನದ ಪಾಸ್ ಇರ್ಬೋದು, 3 ದಿನದ ಪಾಸ್ ಇರ್ಬೋದು, QR ಕೋಡ್ ಇರ್ಬೋದು, ಎಲ್ಲವೂ ಕೂಡ 5% ಏರಿಕೆ ಆಗಿದೆ. ಇದರಿಂದ ಪ್ರಯಾಣಿಕರ ಜೇಬಿಗೆ ಮತ್ತಷ್ಟು ಹೊರೆ.